ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರ್ಬೇಕಲ್ವ, ಏನಂತೀರ? ಇವತ್ತಿನ ರೆಸಿಪಿ ಬಂದು ದೋಸೆ ಹೇಗೆ ಮಾಡೋದು ಅಳತೆ ಪ್ರಕಾರ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಸ್ಟೈಲಲ್ಲಿ ಹೇಗೆ ದೋಸೆ ಇಟ್ಟು ರೆಡಿ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ತುಂಬ ಚೆನ್ನಾಗಿ ದೋಸೆ ಬರುತ್ತೆ, ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ಓಕೆನಾ? ಬನ್ನಿ ನೋಡೋಣ. ಅಳತೆ ಪ್ರಕಾರನೇ ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಓಕೆ, ಇವಾಗ ಅಕ್ಕಿಲಿ ಹುಳ ಬರ್ತಾ ಇರುತ್ತಲ್ವ, ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಅಂದ್ಬಿಟ್ಟು ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್? ವೆಯ್ಟ್ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಟಿಪ್ಸ್ ಇದೆ, ಟಿಪ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಹಾಕೋದ್ರಿಂದ ಅಕ್ಕಿಲಾಗಲಿ ಬೇಳೆಲಾಗಲಿ ಹುಳ ಬರೋದಿಲ್ಲ. ಈ ಟಿಪ್ಸು ನಿಮಗೆ ಗೊತ್ತಿತ್ತಾ? ಓಕೆ, ಇವಾಗ ದೋಸೆ ಇಟ್ಟು ರೆಡಿ ಮಾಡೋದು ಹೇಗೆ ಅಳತೆ ಪ್ರಕಾರ ತೋರಿಸ್ಕೊಡ್ತೀನಿ ನೋಡಿ. ಅರ್ಧ ಲೋಟ ಉದ್ದಿನಬೇಳೆ ತೊಗೊತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಅರ್ಧ ಲೋಟ ಉದ್ದಿನಬೇಳೆಗೆ ಅಕ್ಕಿ 2 ಲೋಟ, ಅಂದರೆ ಸ್ಟೋರ್ ಅಕ್ಕಿ, ರೇಷನ್ ಅಕ್ಕಿ 2 ಲೋಟ ತೊಗೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ಓಕೆನಾ? ಅರ್ಧ ಲೋಟ ಉದ್ದಿನಬೇಳೆಗೆ 2 ಲೋಟ ರೇಷನ್ ಅಕ್ಕಿ, ಕರೆಕ್ಟಾಗಿ ಅಳತೆ ಪ್ರಕಾರ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು 1 ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ. ಗರಿಗರಿಯಾಗಿ ದೋಸೆ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಇದು ಮೆಂತ್ಯ ಕಾಳು 2 ಚಮಚ ತೊಗೊತಾ ಇದ್ದೀನಿ. ಕೈಯಲ್ಲೇ ಹಾಕ್ತಾ ಇದ್ದೀನಿ. 2 ಚಮಚ ಕರೆಕ್ಟಾಗಿ ತೊಗೊಂಡಿದ್ದೀನಿ. ಓಕೆನಾ? ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಗೊತ್ತಾಯ್ತಲ್ವ ಏನೇನಂತ? ಅರ್ಧ ಲೋಟ ಉದ್ದಿನಬೇಳೆಗೆ 2 ಲೋಟ ರೇಷನ್ ಅಕ್ಕಿ, 1 ಲೋಟ ಕಡಲೆಬೇಳೆ, ಹಾಗೆ 2 ಚಮಚ ಮೆಂತ್ಯಕಾಳು. ನೆಕ್ಸ್ಟು ಅನ್ನ ಹಾಕ್ಕೊತಾ ಇದ್ದೀನಿ. ಅನ್ನದ ಬದಲು ಅವಲಕ್ಕಿ ತಗೋಬೋದು. ಓಕೆನಾ ಫ್ರೆಂಡ್ಸ್? ನಾನು ಅನ್ನನೇ ತೊಗೊತಾ ಇದ್ದೀನಿ. ಅಳತೆ ಪ್ರಕಾರ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮೆಂತ್ಯಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ, ಏನಂತೀರ? ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲ್ಲ. ಮೆಂತ್ಯಕಾಳು ನೈಟಲ್ಲೇ ನೆನೆಸ್ಬಿಟ್ಟು ಬೆಳಿಗ್ಗೆ ಮೆಂತ್ಯ ನೀರು ಸಮೇತ ಮೆಂತ್ಯಕಾಳು ತಗೋಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಟಿಪ್ಸ್ ಗೊತ್ತಿತ್ತಾ ನಿಮಗೆ? ಓಕೆ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಒಂದು 4 ಸರಿ ಆದರೂ ನೀಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಓಕೆನಾ? 4-5 ಸರಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಮೆಜರ್ಮೆಂಟ್ ಪ್ರಕಾರನೇ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಅರ್ಧ ಗ್ಲಾಸು ಉದ್ದಿನಬೇಳೆಗೆ 2 ಗ್ಲಾಸು ರೇಷನ್ ಅಕ್ಕಿ, 1 ಗ್ಲಾಸು ಕಡಲೆಬೇಳೆ, 2 ಚಮಚ ಮೆಂತ್ಯಕಾಳು. ಓಕೆನಾ? ಮತ್ತು ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? 4-5 ಸರಿ ನೀಟಾಗಿ ತೊಳ್ಕೊಳೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ. ಓಕೆನಾ? ತುಂಬ ನೀಟಾಗಿ ತೊಳೆದು ನೀರು ಹಾಕಿ ನೆನೆಸಿಡೋದು ಅಷ್ಟೆ. ನೆಕ್ಸ್ಟ್ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ಕೆಲವೊಂದು ಟಿಪ್ಸ್ಗಳ್ನ ತಿಳಿಸಿದ್ದೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಿಬಿಟ್ರೆ ಆ ಟಿಪ್ಸು ನಿಮಗೆ ಅರ್ಥ ಆಗಲ್ಲಲ್ವ, ಅದಕ್ಕೋಸ್ಕರ ಹೇಳಿದ್ದೀನಿ. ತುಂಬ ಸಿಂಪಲಾಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಗರಿಗರಿಯಾಗಿ ದೋಸೆ ಬರುತ್ತೆ. ಈ ಹಿಟ್ಟನ್ನೇ ನಾವು ಇಡ್ಲಿ ಕೂಡ ಮಾಡ್ಕೋಬೋದು. ಓಕೆನಾ? ಇಡ್ಲಿ ದೋಸೆ ಎರಡಕ್ಕೂ ಒಂದೇ ಮೆಜರ್ಮೆಂಟೇ. ನೀರು ಹಾಕ್ಬಿಟ್ಟು ಒಂದು 8 ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣ. ಓಕೆನಾ ಫ್ರೆಂಡ್ಸ್? ಚೆನ್ನಾಗಿ
ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆಂದರೆ ದೋಸೆ ಚೆನ್ನಾಗಿ ಬರುತ್ತೆ. ಓಕೆನಾ? ಒಂದು 8 ಅವರ್ 10 ಅವರು ನೆನೆಯೋಕ್ಕೆ ಬಿಟ್ರೂ ಓಕೆ, ಚೆನ್ನಾಗೇ ಇರುತ್ತೆ. ಹಿಟ್ಟು ಚೆನ್ನಾಗಿದ್ರೆ ಅಲ್ವಾ ದೋಸೆ ಚೆನ್ನಾಗಿ ಬರೋದು. ಏನಂತೀರ? ಟಿಪ್ಸ್ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆನಾ? ಅಕ್ಕಿ ಚೆನ್ನಾಗಿ ನೆನೆಸೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ. ಓಕೆನಾ? ನೋಡಿ, 4-5 ಸರಿ ವಾಶ್ ಮಾಡಿಕೊಂಡು ನೀರು ಹಾಕಿ ಒಂದು 8 ಅವರ್ 10 ಅವರ್ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ನೆನ್ಕೊಂಡ್ಲಿ, ಆಯಿತಾ? ಈ ಟಿಪ್ಸ್ ಗೊತ್ತಿತ್ತಾ ನಿಮಗೆ? ಗೊತ್ತಿದ್ದರೆ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ಓಕೆನಾ? ತಟ್ಟೆ ಮುಚ್ಚಿ ಇಟ್ಬಿಡೋಣ. ಒಂದು 8-10 ಅವರ್ ಚೆನ್ನಾಗಿ ನೆನೆಯಲಿ, ಆಯಿತಾ? ಎಂಟು ಗಂಟೆ ನಂತರ ಮಿಕ್ಸಿ ಮಾಡ್ಕೋಬೇಕು. ಮತ್ತೆ ಒಂದು ಸಾರಿ ವಾಶ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಆಯಿತಾ ಫ್ರೆಂಡ್ಸ್? ಮಿಕ್ಸಿ ಮಾಡೋದು ಕೂಡ ತೋರಿಸ್ತೀನಿ. ಇಲ್ಲೂ ಒಂದು ಟಿಪ್ಸ್ ಇದೆ, ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆನಾ? ಬನ್ನಿ ಮಿಕ್ಸಿ ಮಾಡ್ಕೊಳೋಣ. ಚೆನ್ನಾಗಿ ನೆಂದಿದೆ. ಅಕ್ಕಿ, ಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಅನ್ನ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿ ಮಾಡ್ಕೊಳೋಣ ಬನ್ನಿ. ಓಕೆನಾ? ಬನ್ನಿ ಮಿಕ್ಸಿ ಮಾಡೋಣ. ನೋಡಿ, ಚೆನ್ನಾಗಿ ನೆಂದಿದೆ. ಈ ರೀತಿ ಚೆನ್ನಾಗಿ ನೆಂದಿರಬೇಕು. ಚೆನ್ನಾಗಿ ನೆಂದರೆ ಹಿಟ್ಟು ಚೆನ್ನಾಗಿ ಬರುತ್ತೆ. ಓಕೆ, ಟಿಪ್ಸ್ ತಿಳಿಸ್ತೀನಿ ರೀ. ನಾವು ಮಿಕ್ಸಿ ಜಾರಲ್ಲಿ ಫುಲ್ಲು ಈ ಪದಾರ್ಥ ಎಲ್ಲ ಹಾಕ್ಕೋಬಾರ್ದು. ಓಕೆನಾ? ಏನೇ ಆಗಲಿ, ಮಸಾಲೆ ಹಾಕ್ಕೊಳ್ಳಿ, ಏನನ್ನ ಹಾಕ್ಕೊಳ್ಳಿ, ಮಿಕ್ಸಿ ಜಾರಲ್ಲಿ ಅರ್ಧಕ್ಕೆ ಇರಬೇಕು ಪದಾರ್ಥ. ಓಕೆನಾ? ಇದು ಒಂದು ಟಿಪ್ಸೇ ಅಲ್ವಾ. ನಾವು ಫುಲ್ ಹಾಕಿದ್ರೆ ಮಿಕ್ಸಿ ತಿರ್ಗೋದಿಲ್ಲ, ಹಾಗೆ ನುಣ್ಣಗಾಗೋದಿಲ್ಲ, ಚೆನ್ನಾಗಿ ಬರಲ್ಲ ಹಿಟ್ಟಾಗಲಿ ಮಸಾಲೆ ಆಗಲಿ. ಓಕೆನಾ? ಮಿಕ್ಸಿ ಮಾಡೋಣ ಬನ್ನಿ. ಸ್ವಿಚ್ ಆನ್ ಮಾಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ತುಂಬ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಓಕೆನಾ ಫ್ರೆಂಡ್ಸ್? ಅದಕ್ಕೆ ಹೇಳಿದ್ದು, ಮಿಕ್ಸಿ ಜಾರಲ್ಲಿ ಏನೇ ಪದಾರ್ಥ ಹಾಕಿದ್ರೂ ಅರ್ಧಕ್ಕಿರಲಿ. ಓಕೆನಾ? ಮುಕ್ಕಾಲ್ಗೂ ಬೇಡ, ಅರ್ಧಕ್ಕಿರಲಿ. ಆಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ, ನುಣ್ಣಗೆ ಮಿಕ್ಸಿ ಆಗುತ್ತೆ. ಓಕೆನಾ? ಮಿಕ್ಸಿ ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ರೀ ಹಿಟ್ಟು ಹೇಗೆ ರುಬ್ಕೊಂಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಓಕೆನಾ? ವೆಯ್ಟ್ ಇನ್ನೂ ಸ್ವಲ್ಪ ನುಣ್ಣಗಾಗಬೇಕು. ಇನ್ನೂ ತರ್ತರಿಯಾಗಿದೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ನುಣ್ಣಗಿದ್ರೇ ದೋಸೆ ಆಗಲಿ ಇಡ್ಲಿ ಆಗಲಿ ಚೆನ್ನಾಗಿರೋದು ಅಲ್ವಾ ಫ್ರೆಂಡ್ಸ್? ಏನಂತೀರಾ? ಇದೇ ಹಿಟ್ಟನ್ನು ಸ್ವಲ್ಪ ಗಟ್ಟಿಗೆ ಇಟ್ಟು ರೆಡಿ ಮಾಡಿಕೊಂಡ್ರೆ ಇಡ್ಲಿ ಮಾಡ್ಕೋಬೋದು. ಸ್ವಲ್ಪ ನೀರಿಗೆ ಇದ್ದರೆ ಹಿಟ್ಟು ದೋಸೆ ರೆಡಿ ಆಗುತ್ತೆ ಅಷ್ಟೆ. ಇಡ್ಲಿ ದೋಸೆ ಎರಡಕ್ಕೂ ಒಂದೇ ಅಳತೆ ಪ್ರಕಾರ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಬಟ್ಲಿಗೆ ಹಿಟ್ಟು ರುಬ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಗೊತ್ತಾ? ದೋಸೆ ಇಡ್ಲಿ ಎರಡೂ ಚೆನ್ನಾಗಿರುತ್ತೆ. ಮಿಕ್ಕಿರೋ ಪದಾರ್ಥ ಅಂದರೆ ಮಿಕ್ಕಿರೋ ಅಕ್ಕಿ ಬೇಳೆನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಮತ್ತು ಇದು ಹಿಟ್ಟಿರುತ್ತಲ್ವ ಫ್ರೆಂಡ್ಸ್, ಇವಾಗ ಮಿಕ್ಸಿ ಮಾಡಿಕೊಂಡು ನಾಳೆ ದೋಸೆ ಮಾಡ್ಕೊತೀವಿ ಅಂದ್ಕೊಳ್ಳಿ.
ಮತ್ತೆ ಹಿಟ್ಟಿರುತ್ತಲ್ವ, ಆ ಹಿಟ್ಟನ್ನು ಏನು ಮಾಡೋದು ಅಂದ್ಬಿಟ್ಟು ಮುಂದೆ ವಿಡಿಯೋದಲ್ಲಿ ಟಿಪ್ಸ್ ಇದೆ ನೋಡಿ. ಮತ್ತು ಏನು ಮಾಡ್ಕೋಬೋದು ಆ ಹಿಟ್ಟನ್ನು. ಹಾಗೆ ಫ್ರಿಡ್ಜ್ ಇಲ್ಲ ಅಂದರೂ ಕೂಡ ಹಿಟ್ಟು ಹುಳಿ ಬರಲ್ಲ, ತುಂಬ ಹುಳಿ ಬರಲ್ಲ. ಓಕೆನಾ? ಅದ್ರದ್ದು ಟಿಪ್ಸ್ ತಿಳಿಸ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೆ ಹೇಳಿದ್ದು ಸ್ಕಿಪ್ ಮಾಡ್ದಿರೋ ವಿಡಿಯೋನ ನೋಡಿ. ಒಳ್ಳೊಳ್ಳೆ ಟಿಪ್ಸು, ಒಳ್ಳೊಳ್ಳೆ ಉಪಯುಕ್ತ ಮಾಹಿತಿ ಇರುತ್ತೆ ವಿಡಿಯೋದಲ್ಲಿ. ಓಕೆನಾ ಫ್ರೆಂಡ್ಸ್? ಈ ರೀತಿ ಒಮ್ಮೆ ಟ್ರೈ ಮಾಡಿ ಆಯಿತಾ? ಟ್ರೈ ಮಾಡಿಬಿಟ್ಟು ದೋಸೆ ಆಗಲಿ ಇಡ್ಲಿ ಆಗಲಿ ಹೇಗೆ ಬಂತು ಅಂದ್ಬಿಟ್ಟು ಮೆಸೇಜ್ ಮಾಡೋದನ್ನು ಮರಿಬೇಡಿ. ಓಕೆನಾ ಸ್ನೇಹಿತರೆ? ಹಿಟ್ಟು ತುಂಬ ಹುಳಿ ಬರ್ದಿರ ಹೇಗೆ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ, ವೆಯ್ಟ್ ಮಾಡಿ. ಎಲ್ಲರ ಮನೇಲೂ ಫ್ರಿಡ್ಜ್ ಇರಬೇಕಲ್ವ, ರೆಫ್ರಿಜರೇಟರ್ ಇರಬೇಕಲ್ವ ಎಲ್ಲರ ಮನೇಲಿ. ಓಕೆನಾ? ಇಲ್ಲ ಅಂದರೂ ಕೂಡ ಹೇಗೆ ಹಿಟ್ಟು ಹುಳಿ ಬರ್ದಿರ, ಅಂದರೆ ಹುಳಿ ಬರುತ್ತೆ, ಲೈಟಾಗಿ ಹುಳಿ ಇರಲೇಬೇಕಲ್ವ. ದೋಸೆ ಆಗಲಿ ಇಡ್ಲಿ ಆಗಲಿ ಹಿಟ್ಟು ಹುಳಿ ಬರಬೇಕು. ಅಂದರೆ ತುಂಬ ಹುಳಿ ಬರ್ದಿರ ಮೀಡಿಯಮಾಗಿ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೋಬೋದು ಅಂದ್ಬಿಟ್ಟು ಒಂದು ಟಿಪ್ಸ್ ಇದೆ, ಟಿಪ್ಸ್ ಮುಖಾಂತರನೇ ತಿಳಿಸ್ಕೊಡ್ತೀನಿ. ಓಕೆನಾ? ನೋಡಿ, ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಈ ರೀತಿ ರೆಡಿ ಮಾಡ್ಕೋಬೋದು. ಈ ಥರ ಗಟ್ಟಿ ಇದ್ದರೆ ಇಡ್ಲಿ ಮಾಡ್ಕೋಬೋದು, ಸ್ವಲ್ಪ ನೀರು ಹಾಕಿದ್ರೆ ದೋಸೆ ಮಾಡ್ಕೋಬೋದು ಅಷ್ಟೇ. ಓಕೆನಾ? ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಇಡ್ಲಿಗೆ ಕರೆಕ್ಟಾಗಿದೆ ಹಿಟ್ಟು, ಸ್ವಲ್ಪ ನೀರು ಹಾಕ್ಕೊಂಡ್ರೆ ದೋಸೆಗೆ ರೆಡಿ ಆಗುತ್ತೆ ಹಿಟ್ಟು. ಓಕೆನಾ? ವಿಡಿಯೋ ಇಷ್ಟ ಆದರೆ ವಿಡಿಯೋನ ಫ್ರೆಂಡ್ಸು ರಿಲೇಟಿವ್ಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಓಕೆ, ಇಡ್ಲಿ ಹಿಟ್ಟೆಲ್ಲ ರುಬ್ಕೊಂಡಿದ್ದೀನಿ. ಈ ಹಿಟ್ಟಿಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಓಕೆನಾ? ಉಪ್ಪು ಒಂದೇ ಹಾಕೋದು, ಅಡುಗೆ ಸೋಡಾ ಎಲ್ಲ ನಾನು ಬೆಳಗಿಗೆ ಹಾಕ್ಕೊತೀನಿ. ಓಕೆನಾ? ಇವಾಗ ಅಡುಗೆ ಸೋಡಾ ಎಲ್ಲ, ಕುಕ್ಕಿಂಗು ಸೋಡಾ ಎಲ್ಲ ಹಾಕ್ಬಿಟ್ರೆ ತುಂಬ ಹುಳಿ ಬಂದ್ಬಿಡುತ್ತೆ. ಇದು ಒಂದು ಟಿಪ್ಸೇ ಅಲ್ವಾ? ಅದಕ್ಕೆ ಬರೀ ಉಪ್ಪು ಮಾತ್ರ ಹಾಕಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಓಕೆನಾ? ಈ ಅದಕ್ಕಿದ್ರೆ ಸಾಕು ಹಿಟ್ಟು. ಓಕೆನಾ? ನನ್ನ ಸ್ಟೈಲಲ್ಲಿ ಹೇಗೆ ನಾನು ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ರೆಡಿ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಡ್ಲಿಗಾದರೆ ಇಷ್ಟೇ ಕರೆಕ್ಟಾಗಿದೆ. ನಾನು ದೋಸೆ ಮಾಡೋ ಕಾರಣ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಹಿಟ್ಟು ಈ ರೀತಿ ರೆಡಿ ಆಗುತ್ತೆ, ರೆಡಿ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಇದ್ದರೆ ಹಿಟ್ಟು ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಓಕೆನಾ? ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಹಿಟ್ಟು ಈ ರೀತಿ ರೆಡಿ ಮಾಡ್ಕೊಳ್ಳಿ ಆಯಿತಾ? ಓಕೆ, ಹಿಟ್ಟು ಹುಳಿ ಬರಬಾರ್ದು ಅಂದರೆ ಒಂದು ಟಿಪ್ಸ್ ಇದೆ ಅಂತ ಹೇಳಿದ್ನಲ್ವ, ಈಗ ಆ ಟಿಪ್ಸ್ನ ತಿಳಿಸ್ತಾ ಇದ್ದೀನಿ. ಓಕೆನಾ? ಏನು ಮಾಡಬೇಕು ಗೊತ್ತಾ ಫ್ರೆಂಡ್ಸ್? ನೋಡಿ, ಈ ರೀತಿ ಒಂದು ಬಾಣಲಿ ಇಲ್ಲ ಬೌಲು ಇಲ್ಲ ಬೇಸನ್ನು ತಗೋಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಡಿ. ನೀರು ಹಾಕ್ಬಿಟ್ಟು ನಾವು ಹಿಟ್ಟನ್ನು ರುಬ್ಕೊಂಡಿದ್ದೀವಲ್ವ ಅದನ್ನು ಆ ಬೌಲಲ್ಲಿ ಇಡಬೇಕು. ಈ ರೀತಿ ನೀರು ಹಾಕೋದ್ರಿಂದ ಹಿಟ್ಟು ಹುಳಿ ಬರೋದಿಲ್ಲ. ಈ ಟಿಪ್ಸ್ ಗೊತ್ತಿತ್ತಾ ನಿಮಗೆ? ಗೊತ್ತಿದ್ದರೆ ಒಂದು ಮೆಸೇಜ್ ಮಾಡಿ, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಷ್ಟೇ ಅಲ್ವಾ? ಅದರಲ್ಲೇನಿದೆ. ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇರಬೇಕಲ್ಲ, ಇಲ್ಲದೆ ಇರೋರು ಏನು ಮಾಡೋದು? ಈ ಟಿಪ್ಸ್ನ ಯೂಸ್ ಮಾಡಿ. ಇಷ್ಟ ಆಯ್ತಾ ಈ ಟಿಪ್ಸು? ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಹಿಟ್ಟು ಹೇಗೆ ರೆಡಿ ಮಾಡಿಕೊಂಡೆ, ಅಳತೆ ಪ್ರಕಾರನೇ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ ಫ್ರೆಂಡ್ಸ್? ಈ ರೀತಿ ನೀರಲ್ಲಿ ಹಿಟ್ಟು ಇಡೋದ್ರಿಂದ ಹುಳಿ ಬರಲ್ಲ,
ತುಂಬ ಹುಳಿ ಬರಲ್ಲ, ನಾರ್ಮಲಾಗಿ ಸ್ವಲ್ಪ ಹುಳಿ ಬರುತ್ತೆ ಅಷ್ಟೆ. ಈ ಟಿಪ್ಸ್ ಗೊತ್ತಿತ್ತಾ ನಿಮಗೆ? ಕೆಲವ್ರಿಗೆ ಗೊತ್ತಿರುತ್ತೆ, ಓಕೆ, ಅಷ್ಟೇ ಫ್ರೆಂಡ್ಸ್. ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಷ್ಟೇ ಅಲ್ವಾ. ಇನ್ನು ಇದೇ ವಿಡಿಯೋ ಮುಗಿಸಿಲ್ಲ, ಓಕೆನಾ? ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಳತೆ ಪ್ರಕಾರ ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ, ಓಕೆನಾ, ಹೇಗೆ ರೆಡಿ ಮಾಡ್ಕೊಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಸ್ಟೈಲಲ್ಲಿ ಹೇಗೆ ನಾನು ರೆಡಿ ಮಾಡ್ಕೊತೀನಿ ಅಂದ್ಬಿಟ್ಟು ನಿಮಗೆಲ್ಲರಿಗೂ ತಿಳಿಸಿದ್ದೀನಿ, ಓಕೆನಾ ಫ್ರೆಂಡ್ಸ್? ಇದನ್ನು ಮತ್ತೆ ಒಂದು 10 ಅವರ್ 12 ಅವರ್ ನೆನೆಯೋಕ್ಕೆ ಬಿಟ್ಬಿಡ್ಬೇಕು, ಓಕೆನಾ? ನೋಡಿ, ಈ ರೀತಿ ಬಾಣಲಿಲಿ ನೀರು ಹಾಕಿಡೋದ್ರಿಂದ ಇಡ್ಲಿ ಹಿಟ್ಟು ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡೋಣ? ಸಕ್ಕರೆ ಹಾಕ್ಕೋಬೇಕು ಫ್ರೆಂಡ್ಸ್. ಸಕ್ಕರೆ ಹಾಕೋದ್ರಿಂದ ದೋಸೆ ಆಗಲಿ ಇಡ್ಲಿ ಆಗಲಿ ತುಂಬ ಟೇಸ್ಟಿಯಾಗಿರುತ್ತೆ. 2 ಚಮಚ ಸಕ್ಕರೆ ಹಾಕ್ಕೊತಾ ಇದ್ದೀನಿ, ಓಕೆನಾ? 2. ನೆಕ್ಸ್ಟು ಚಿರೋಟಿ ರವೆ. ಚಿರೋಟಿ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ಗೊತ್ತಿತ್ತಾ ನಿಮಗಿದು? ಓಕೆ, ಸಕ್ಕರೆ ಹಾಕಿದ್ದೀನಲ್ವ, ನೆಕ್ಸ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಇನ್ನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ರೀ, ವೆಯ್ಟ್ ಮಾಡಿ, ಓಕೆನಾ? ಚಿರೋಟಿ ರವೆ 1 ಗ್ಲಾಸ್ ಹಾಕ್ಕೊಳ್ಳಿ, ಓಕೆನಾ? ಈ ಟಿಪ್ಸ್ ಗೊತ್ತಿತ್ತಾ? ಸಕ್ಕರೆ ಚಿರೋಟಿ ರವೆ ಹಾಕ್ಕೊತೀನಿ. ನೆಕ್ಸ್ಟು ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟೇ ಹಿಟ್ಟು ರುಬ್ಕೊಂಡ್ಮೇಲೆ ಉಪ್ಪು ಹಾಕಿರ್ತೀವಲ್ವ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಆಯಿತಾ? ಮತ್ತು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು, ಓಕೆನಾ? ಇನ್ನೂ ಒಂದು ಪದಾರ್ಥ ಹಾಕ್ಬೇಕು, ಇನ್ನೂ ಒಂದು ಐಟಮ್ ಹಾಕಬೇಕು. ಇರಿ ತೋರಿಸ್ತೀನಿ ರೀ, ಓಕೆನಾ? ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಅಡಿಗೆ ಸೋಡಾ, ಓಕೆನಾ? ಅಡಿಗೆ ಸೋಡಾ, ಕುಕ್ಕಿಂಗ್ ಸೋಡಾ. ಇದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಏನು ಹಾಕ್ಕೊಳೋದು ಬೇಡ. ಡೈರೆಕ್ಟಾಗಿ ಹಾಕ್ಬಾರ್ದು. ಈ ರೀತಿ ಚೌಟಲ್ಲಿ 1/4 ಸ್ಪೂನು ಸೋಡಾ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ಟು ಆಮೇಲೆ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ, ಓಕೆನಾ? ಆಗ ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಆಗುತ್ತೆ. ಇಲ್ದಿರ ನಾವು ಸೋಡಾ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಗಂಟು ಥರ ಬಂದ್ಬಿಡುತ್ತೆ, ಓಕೆನಾ? ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳಿದ್ದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೆಲವೊಂದು ಟಿಪ್ಸ್ಗಳ್ನ ತಿಳಿಸ್ತೀನಿ ಅಂದ್ಬಿಟ್ಟು, ಓಕೆನಾ? ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಓಕೆನಾ? ನಮ್ಮ ಚಾನಲ್ಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ರಿಲೇಟಿವ್ಗೆಲ್ಲ ಶೇರ್ ಮಾಡಿ, ಓಕೆನಾ? ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು 1 ಗಂಟೆ ನೆನೆಯಲು ಬಿಡೋಣ, ಓಕೆನಾ? ಬನ್ನಿ ಈಗ ದೋಸೆ ಮಾಡೋಣ. 1 ಅವರ್ ಆಗಿದೆ. ಈಗ ದೋಸೆನೂ ಹೇಗೆ ಬರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ, ಓಕೆನಾ? ದೋಸೆ ಮಾಡ್ತಾ ಇದ್ದೀನಿ ನೋಡಿ. ಮತ್ತು ಇನ್ನೂ ಒಂದು ಟಿಪ್ಸ್ ಇದೆ, ಓಕೆನಾ? ನಾನು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಓಕೆ? ಕುಕ್ಕಿಂಗ್ ಆಯಿಲ್ ಬದಲು ಏನು ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ರೀ. ನೋಡಿ, ಇದು ತುಪ್ಪ, ಮನೆಯಲ್ಲೇ ಮಾಡಿರೋ ತುಪ್ಪ, ಓಕೆನಾ? ಬೆಣ್ಣೆ, ತುಪ್ಪ, ಮೊಸರು ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಅದ್ರದ್ದು ವಿಡಿಯೋ ಬೇಕಂದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ತುಪ್ಪ ಹೇಗೆ ಮಾಡೋದು, ಬೆಣ್ಣೆ ಹೇಗೆ ಮಾಡೋದು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ? ತುಪ್ಪ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ? ಕುಕ್ಕಿಂಗ್ ಆಯಿಲ್ಗಿಂತ ತುಪ್ಪ ಬೆಣ್ಣೆ ಎಲ್ಲ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು.
ಚೆನ್ನಾಗಿ ದೋಸೆ ಬರುತ್ತೆ ನೋಡಿ. ಓಕೆ ನೋಡಿ, ಕ್ರಿಸ್ಪಿ ಆಗಿರುತ್ತೆ. ಓಕೆನಾ ದೋಸೆ ನೋಡಿದ್ರಲ್ಲ, ಸಿಂಪಲ್ಲಾಗಿ ನನ್ನ ಸ್ಟೈಲ್ನಲ್ಲಿ ಹೇಗೆ ದೋಸೆ ಹಿಟ್ಟು ರೆಡಿ ಮಾಡಿಕೊಂಡೆ, ದೋಸೆ ಹೇಗೆ ಮಾಡಿದೆ, ಟಿಪ್ಸು ಮುಖಾಂತರನೇ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ ಫ್ರೆಂಡ್ಸ್, ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಇಡ್ಲಿ ಕೂಡ ಅಷ್ಟೇ ಫ್ರೆಂಡ್ಸ್, ಇಡ್ಲಿನೂ ತುಂಬ ಸ್ಮೂತಾಗಿ ಮಲ್ಲಿಗೆ ಹೂವಿನ ಥರ ಸ್ಪಂಜ್ ರೀತಿಲಿ ಇಡ್ಲಿ ಕೂಡ ಬರುತ್ತೆ. ಇಡ್ಲಿದು ರೆಸಿಪಿ ವಿಡಿಯೋ ಮಾಡ್ತೀನಿ. ಓಕೆನಾ, ದೋಸೆ ಇದ್ರ ಜೊತೆಗೆ 2 ಥರ ಚಟ್ನಿ ಹೇಗೆ ಮಾಡೋದು ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಲೆಂತಿ ವಿಡಿಯೋ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ಇಡ್ಲಿದು ಮಾಡಿಲ್ಲ, ಇಡ್ಲಿ ರೆಸಿಪಿ ಮಾಡಿಲ್ಲ. ಓಕೆನಾ, ದೋಸೆ ಮತ್ತು ಇನ್ನೂ 2 ಥರ ಚಟ್ನಿ ಹೇಗೆ ಸಿಂಪಲ್ಲಾಗಿ ಮಾಡ್ಕೊಳೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ ಆಯಿತಾ. ನೋಡಿದ್ರಲ್ಲ ದೋಸೆ ಹೇಗಿದೆ, ಚೆನ್ನಾಗಿದೆಯಾ? ವಿಡಿಯೋ ಇಷ್ಟ ಆಯಿತಾ ನಿಮಗೆ? ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮಸಾಲೆ ದೋಸೆ ಮಾಡ್ಕೋಬೋದು, ಹಾಗೆ ಸೆಟ್ ದೋಸೆ ಮಾಡ್ಕೋಬೋದು. ಓಕೆನಾ, ಮತ್ತು ವಿಡಿಯೋ ಇಷ್ಟ ಆಗಿದರೆ ಇನ್ನೂ ಯಾಕೆ ಸುಮ್ಮನಿದ್ದೀರಾ? ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ. ಈಗ ಚಟ್ನಿ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಕಡಲೆಕಾಯಿ ಚಟ್ನಿ. ಓಕೆನಾ, ಇದು ಕಡಲೆಕಾಯಿ ಚಟ್ನಿಗೆ ಏನೇನು ಬೇಕು, ಪದಾರ್ಥಗಳು ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ, ಇದು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ನಾನು. ಹಸಿಕಾಯಿ ಹಾಕ್ತಾಯಿಲ್ಲ, ಕೊಬ್ಬರಿ ಹಾಕ್ತಾಯಿದ್ದೀನಿ. ಹಸಿಕಾಯಿ ಬೇಕಾದರೂ ಹಾಕ್ಕೋಬೋದು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ಓಕೆ, ನೆಕ್ಸ್ಟು ಚಿಲ್ಲಿ, ಹಸಿಮೆಣಸಿನಕಾಯಿ. ಓಕೆ, ಗ್ರೀನ್ ಚಿಲ್ಲಿ ಇದು ರೆಡ್ ಚಿಲ್ಲಿ. ಓಕೆನಾ, ಗುಂಟೂರು ಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜ. ಓಕೆ, ನೆಕ್ಸ್ಟು ಕಡಲೆಪಪ್ಪು, ನೆಕ್ಸ್ಟು ಕರಿಬೇವಿನ ಎಲೆ. ಓಕೆ, ನೆಕ್ಸ್ಟು ಬೆಲ್ಲ, ನೆಕ್ಸ್ಟು ಶುಂಠಿ, ನೆಕ್ಸ್ಟು ಹುಣಸೆ ಹಣ್ಣು. ಓಕೆ, ಇಷ್ಟು ಪದಾರ್ಥ ಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಚಟ್ನಿ ಕೂಡ. ತುಂಬ ಸುಲಭವಾಗಿ ಚಟ್ನಿ ಮಾಡ್ಕೋಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಓಕೆನಾ, ಇಷ್ಟು ಪದಾರ್ಥ ಇದ್ದರೆ ಸಾಕು, ಕಡಲೆ ಬೀಜದ ಚಟ್ನಿ ರೆಡಿ ಆಗುತ್ತೆ. ಓಕೆನಾ, ಫಸ್ಟಿಗೆ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ಚಟ್ನಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಫಸ್ಟಿಗೆ ಕಡಲೆ ಬೀಜ ಓಕೆ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಇದು 2 ದಿನ ಆದರೂ ಚಟ್ನಿ ಚೆನ್ನಾಗಿರುತ್ತೆ. ಓಕೆನಾ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಆಲ್ಮೋಸ್ಟ್ ಫ್ರೈ ಆಗಿದೆ, ಕೊಬ್ಬರಿ ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಲ್ಲಿ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಹೇಗೆ ಬೇಕೋ ಹಾಗೆ ತೊಗೊಳ್ಳಿ, ಸಾಕಾಗುತ್ತೆ 6 ಮೆಣಸಿನ್ಕಾಯಿ. ಮತ್ತು 6 ರೆಡ್ ಚಿಲ್ಲಿ ಅಂದರೆ ಒಣಮೆಣ್ಸಿನ್ಕಾಯಿ, ಗುಂಟೂರಾಗಲಿ ಯಾವುದಾದ್ರೂ ತೊಗೊಳ್ಳಿ. ಓಕೆನಾ, 6 ಹಸಿಮೆಣ್ಸಿನ್ಕಾಯಿ, 6 ಒಣಮೆಣ್ಸಿನ್ಕಾಯಿ. ನೆಕ್ಸ್ಟು ಕರಿಬೇವಿನ ಎಲೆ ಹಾಕ್ಕೊತಾ ಇದ್ದೀನಿ. ಓಕೆ, ಕರಿಬೇವು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಓಕೆನಾ, ಇದೆಲ್ಲ ಫ್ರೈ ಆಗಲಿ. ನೆಕ್ಸ್ಟು ಕಡಲೆಪಪ್ಪು ಅಂತೀವಲ್ವ, ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಇದೊಂಚೂರು ಫ್ರೈ ಆಗಲಿ ಸಾಕು. ಓಕೆ, ನೆಕ್ಸ್ಟು ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಅದೊಂಚೂರು ಫ್ರೈ ಆಗಲಿ.
ಇದೆಲ್ಲ ಫ್ರೈ ಆದಮೇಲೆ ಇನ್ನೂ ಸ್ವಲ್ಪ ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ. ಓಕೆ, ಇದೆಲ್ಲ ಫ್ರೈ ಆಗಲಿ. ಫ್ರೈ ಆಗಿ ಮತ್ತು ತಣ್ಣಗಾಗೋಕ್ಕೆ ಬಿಡಬೇಕು. ಓಕೆನಾ, ಬಿಸಿಯಲ್ಲೇ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬಾರ್ದು. ಓಕೆನಾ ಫ್ರೆಂಡ್ಸ್, ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಒಂದು 1/2 ಅವರ್ ಬಿಟ್ಬಿಡಿ, ತಣ್ಣಗಾಗುತ್ತೆ. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳೋದು ಅಷ್ಟೆ. ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಮಿಕ್ಸಿ ಮಾಡ್ಕೊಳೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಕೂಡ ಚಟ್ನಿ ಟೇಸ್ಟಿಯಾಗಿರುತ್ತೆ, ಟೇಸ್ಟ್ ಬರುತ್ತೆ. ಓಕೆನಾ, ನೆಕ್ಸ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1/2 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಓಕೆನಾ, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಳೋದಷ್ಟೆ. ಚಟ್ನಿ ರೆಡಿ ಆಗಿಬಿಡುತ್ತೆ. ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಗೊತ್ತಲ್ವಾ, ಮಿಕ್ಸಿ ಜಾರ್ಗೆ ಫುಲ್ಲಾಗಿ ನಾವು ಪದಾರ್ಥನ ಹಾಕ್ಬಾರ್ದು, ಅರ್ಧಕ್ಕೆ ಹಾಕಬೇಕು ಅಂತ ಹೇಳಿದ್ನಲ್ವ ಆಗಲೇ. ನೋಡಿ, ಇದನ್ನು ನುಣ್ಣಗೆ ಆಗಬೇಕು. ಓಕೆ, ಇನ್ನೊಂದು ಸಾರಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ನುಣ್ಣಗಾಗಿದೆ, ಚೆನ್ನಾಗಾಗಿದೆ, ಚೆನ್ನಾಗಿ ಗ್ರೈಂಡ್ ಆಗಿದೆ. ನೋಡಿ, ಈ ರೀತಿ ಇದ್ದರೆ ಚಟ್ನಿ ಚೆನ್ನಾಗಿರುತ್ತೆ ಗೊತ್ತಾ. ತುಂಬ ನುಣ್ಣಗೂ ಆಗಬಾರ್ದು, ತುಂಬ ತರ್ತರಿಯಾಗಿ ಆಗಬಾರ್ದು. ಓಕೆ, ಇದಕ್ಕೊಂದು ಒಗ್ಗರಣೆ ಮಾಡ್ಕೊಬಿಡೋಣ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ತುಪ್ಪ ಹಾಕಬೇಕಿತ್ತು, ಎಣ್ಣೆ ಹಾಕಿದ್ದೀನಿ. ಒಂದು 3 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಓಕೆನಾ, ನೆಕ್ಸ್ಟು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಫ್ರೈ ಆಗಲಿ. ಸಾಸಿವೆ ಫ್ರೈ ಆದಮೇಲೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆನೂ ಸ್ವಲ್ಪ ಫ್ರೈ ಆಗಲಿ. ಓಕೆನಾ, ಸಾಸಿವೆ ಜೀರಿಗೆ ಇಲ್ದಿದ್ದು ಒಗ್ಗರಣೆ ಅನಿಸುತ್ತಾ? ಅದು ಇಲ್ಲ ತಾನೆ. ನೆಕ್ಸ್ಟು ಕರಿಬೇವಿನ ಎಲೆ ಹಾಕ್ಕೊತಾ ಇದ್ದೀನಿ. ಇದು ಫ್ರೈ ಆದರೆ ಆಯಿತು, ಚಟ್ನಿ ರೆಡಿ ಆಗಿಬಿಡುತ್ತೆ. ಓಕೆನಾ, ಇದು ಫ್ರೈ ಆಗಿ ಸ್ವಲ್ಪ ತಣ್ಣಗಾಗಬೇಕು. ಓಕೆನಾ, ತಣ್ಣಗಾದಮೇಲೆ ನಾವು ರುಬ್ಬಿಕೊಂಡಂಥ ಮಿಶ್ರಣ ಹಾಕ್ಕೊತಾ ಇದ್ದೀನಿ. ರುಬ್ಬಿದ ಮಿಶ್ರಣ ಹಾಕಿ ಮಿಕ್ಸ್ ಮಾಡೋದಷ್ಟೆ. ಚಟ್ನಿ ರೆಡಿ ಆಗಿದೆ. ಕಡಲೆ ಬೀಜದ ಚಟ್ನಿ ರೆಡಿ ಆಗಿದೆ. ಓಕೆನಾ, ಮಿಕ್ಸ್ ಮಾಡಿದ್ರೆ ಆಯಿತು. ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಚಟ್ನಿ ಟೇಸ್ಟಿಯಾಗಿರುತ್ತೆ ಗೊತ್ತಾ. ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಉಪ್ಪು ಕರೆಕ್ಟಾಗಿ ಆಗಿದ್ದರೆ ಪರವಾಗಿಲ್ಲ, ಇಲ್ಲ ಅಂದರೆ ಉಪ್ಪೇನಾದರೂ ಸ್ವಲ್ಪ ಹಾಕ್ಕೋಬೇಕು ಅನಿಸಿದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಕರೆಕ್ಟಾಗೇ ಇದೆ. ಓಕೆನಾ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಚಟ್ನಿ ರೆಡಿ ಆಗಿದೆ. ತುಂಬ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ ಸ್ನೇಹಿತರೆ. ಹೇಗೆ ಅನ್ನಿಸ್ತು? ನನ್ನ ಸ್ಟೈಲಲ್ಲಿ ಹೇಗೆ ನಾನು ಕಡಲೆ ಬೀಜದ ಚಟ್ನಿ ಮಾಡ್ತೀನಿ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ತುಂಬ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನೆಕ್ಸ್ಟು ಕಡಲೆಪಪ್ಪು, ಹುರ್ಗಡ್ಲೆ ಹಾಕ್ಬಿಟ್ಟು ಚಟ್ನಿ ಹೇಗೆ ಮಾಡೋದು ಅಂದ್ಬಿಟ್ಟು ಅದು ತೋರಿಸ್ತಾ ಇದ್ದೀನಿ. ಓಕೆನಾ, ಅದು ಹೇಗೆ ಮಾಡೋದು ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ಇದು ಕಡಲೆಪಪ್ಪು ಹುರ್ಗಡ್ಲೆ ಚಟ್ನಿ. ಓಕೆ, ಇದಕ್ಕೇನೂ ಇಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಹುರ್ಗಡ್ಲೆ. ಓಕೆನಾ, ಹುರ್ಗಡ್ಲೆ ಹಾಗೆ ಆ ಚಟ್ನಿನೂ ಚೆನ್ನಾಗಿರುತ್ತೆ, ಕಡಲೆ ಬೀಜದ ಚಟ್ನಿನೂ ಚೆನ್ನಾಗಿರುತ್ತೆ, ಕಡಲೆಪಪ್ಪಿನ ಚಟ್ನಿನೂ ಚೆನ್ನಾಗಿರುತ್ತೆ. ಓಕೆನಾ, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಕರಿಬೇವಿನ ಎಲೆ ಎಲ್ಲ ಸೇಮ್ ಅದಕ್ಕೆ ಏನೇನು ಹಾಕಿದ್ವೋ ಇದಕ್ಕೂ ಅದೇ ಥರ ಹಾಕ್ಕೋಬೋದು. ಬೇಕಂದರೆ ಹಸಿಕಾಯಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದು ಚಟ್ನಿ ರೆಡಿ ಆಗಿದೆ. ನೋಡಿ, ಈ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಆಲೂಗೆಡ್ಡೆ ಪಲ್ಯ, ಇದು ಕೂಡ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ, ನೋಡಿ, ಫಸ್ಟು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಏನಿಲ್ಲ ಫ್ರೆಂಡ್ಸ್, ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ,
ಓಕೆನಾ. ಸ್ವಲ್ಪ ಕರಿಬೇವು ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಬಿಟ್ರೆ ಆಲೂಗೆಡ್ಡೆ ಪಲ್ಯಕ್ಕೆ ಒಗ್ಗರಣೆ ರೆಡಿ ಆಗೋಗುತ್ತೆ. ಓಕೆನಾ. ಅದು ಸ್ಕಿಪ್ ಆಗಿದೆ ವಿಡಿಯೋ. ಓಕೆ, ಅದಕ್ಕೆ ನಾನು ಹೇಳಿದ್ದೀನಿ ಏನೇನು ಹಾಕ್ಬೇಕು ಒಗ್ಗರಣೆಗೆ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ಆಲೂಗೆಡ್ಡೆ ಬೇಯಿಸ್ಕೊಬಿಡೋದು. ಬೇಯಿಸಿರೋದನ್ನು ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳೋದಷ್ಟೆ. ಇದು ಆಲೂಗೆಡ್ಡೆ ಪಲ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ಕಾಂಬಿನೇಷನು ಚಟ್ನಿ ಪಲ್ಯ ಇದು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ನೋಡಿ. ಇಷ್ಟೇ, ತುಂಬ ಸಿಂಪಲ್ಲೇ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗೆ ಮಾಡ್ಕೊಬಿಡ್ಬೋದು. ಆಲೂಗೆಡ್ಡೆ ಪಲ್ಯ ಚಟ್ನಿ 2 ಥರ ತೋರಿಸ್ತಿದ್ದೀನಿ. ದೋಸೆ ಹೇಗೆ ಮಾಡೋದು ತೋರಿಸಿದ್ದೀನಿ. ಎಲ್ಲ ಒಂದೇ ವಿಡಿಯೋದಲ್ಲೇ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಈ ರೀತಿ ಆಲೂ ಬೋಂಡ ಕೂಡ ಮಾಡ್ಕೋಬೋದು. ಓಕೆನಾ. ಆಲೂಗೆಡ್ಡೆ ಪಲ್ಯ ರೆಡಿ ಮಾಡ್ಕೊಬಿಟ್ಟು ಈ ರೀತಿ ಉಂಡೆ ಮಾಡ್ಕೊಬಿಟ್ಟು ಕಡಲೆ ಹಿಟ್ಟು ಅದೇ ಬಜ್ಜಿ ಹೇಗೆ ಮಾಡ್ತೀವೋ ಆ ಹಿಟ್ಟೆಲ್ಲ ರೆಡಿ ಮಾಡ್ಕೊಬಿಟ್ಟು ಆಲೂ ಬೋಂಡ ಮಾಡ್ಕೊಳೋದು ಅಷ್ಟೇ. ತುಂಬ ಸಿಂಪಲ್ ನೋಡಿ. ಮಸಾಲೆ ದೋಸೆ. ಓಕೆ, ಇಡ್ಲಿ ಹಿಟ್ಟಿರುತ್ತಲ್ವ, ತಿರುಗಿ ದಿನ ಏನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ನೋಡಿ, ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೆಟ್ ದೋಸೆ ಮಾಡ್ಕೋಬೋದು, ಮಸಾಲೆ ದೋಸೆ ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್. ಇನ್ನು ಅದು ಹಿಟ್ಟು ಮಿಕ್ಕಿರುತ್ತಲ್ವ, ತಿರುಗಿ ದಿನ ಏನು ಮಾಡೋದು ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ರೀ ವೆಯ್ಟ್ ಮಾಡಿ. ಓಕೆನಾ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ತೋರಿಸ್ತೀನಿ ರೀ ಹೇಗೆ ಬರುತ್ತೆ ದೋಸೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ. ಸಣ್ಣೂರಿಲೇ ದೋಸೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಬರುತ್ತೆ, ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಓಕೆನಾ. ದೋಸೆಗೆ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಬೆಣ್ಣೆ ದೋಸೆ ಕೂಡ ಮಾಡ್ಕೋಬೋದು. ಓಕೆನಾ. ಬೆಣ್ಣೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ದೋಸೆ, ತುಂಬ ಚೆನ್ನಾಗಿರುತ್ತೆ. ಓಕೆನಾ. ನೋಡಿ, ದೋಸೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆಯಾ ದೋಸೆ? ಹೇಗಿದೆ? ಇನ್ನು ಹಿಟ್ಟು ಮಿಕ್ಕಿರುತ್ತಲ್ವ, ಅಂದರೆ ತಿರುಗಿ ದಿನ ಇದೇ ಥರ ನಾವು ಒಂದು ಬೇಸನಲ್ಲಿ ನೀರು ಹಾಕ್ಬಿಟ್ಟು ಆ ಹಿಟ್ಟನ್ನು ಇಡೋದ್ರಿಂದ ಹಿಟ್ಟೇನು ಹುಳಿ ಬರಲ್ಲ. ಓಕೆನಾ. ಹಿಟ್ಟು ಹುಳಿ ಬರಲ್ಲ. ನೆಕ್ಸ್ಟ್ ಡೇಗೆ ಕೂಡ ಯೂಸ್ ಮಾಡ್ಬೋದು. ಓಕೆನಾ. ಅದು ಖಾರದ ದೋಸೆ ಅಥವಾ ಮಸಾಲೆ ದೋಸೆ ಅಂತೀವಲ್ವ, ಅದು ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ರೀ. ಅದಕ್ಕೆ ಏನೇನು ಹಾಕಬೇಕು, ಹಿಟ್ಟಿಗೆ ಏನೇನು ಹಾಕಬೇಕು ಅಂದ್ಬಿಟ್ಟು ತೋರಿಸ್ತೀನಿ. ಓಕೆ, ಇದು ದೋಸೆ ಇಷ್ಟ ಆಯಿತಾ ನಿಮಗೆ? ನೋಡಿ, ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ದೋಸೆನ. ಪಲ್ಯ. ಓಕೆ, ಪಲ್ಯ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ದೋಸೆಗೆ. ಇದು ಬಂದು ಕಡಲೆ ಪಪ್ಪಿನ ಚಟ್ನಿ. ಓಕೆನಾ. ಫಸ್ಟು ತೋರಿಸಿದ್ದು ಕಡಲೆ ಬೀಜದ ಚಟ್ನಿ. ಓಕೆ, ಇಷ್ಟ ಆಯಿತಾ ಫ್ರೆಂಡ್ಸ್? ರೆಸಿಪಿ ಇಷ್ಟ ಆದರೆ ಮತ್ತೆ ಒಂದು ಲೈಕ್ ಕೊಟ್ಬಿಡಿ. ಓಕೆನಾ. ತುಂಬ ಚೆನ್ನಾಗಿ ದೋಸೆ ಮಾಡ್ಕೋಬೋದು. ನನ್ನ ಸ್ಟೈಲಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ತುಂಬ ಚೆನ್ನಾಗಿರುತ್ತೆ ದೋಸೆ. ಓಕೆ, ನೀವು ಒಮ್ಮೆ ಟ್ರೈ ಮಾಡಿ. ಈ ರೀತಿ ಟ್ರೈ ಮಾಡಿಬಿಟ್ಟು ದೋಸೆ ಹೇಗೆ ಬಂತು, ಚಟ್ನಿ ಹೇಗೆ ಬಂತು ಅಂದ್ಬಿಟ್ಟು ಮೆಸೇಜ್ ಮಾಡಿ ಆಯಿತಾ. ತುಂಬ ಸಿಂಪಲ್ಲಾಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ಹೇಗೆ ಅನ್ನಿಸ್ತು ವಿಡಿಯೋ, ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವಾ? ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದು ಬೆಣ್ಣೆ ಮನೆಯಲ್ಲೇ ಮಾಡಿರುವ ಬೆಣ್ಣೆ. ಹೇಗಿದೆ ಫ್ರೆಂಡ್ಸ್? ಬೆಣ್ಣೆ ಹೇಗಿದೆ? ಮನೆಯಲ್ಲೇ ಬೆಣ್ಣೆ, ಮೊಸರು, ತುಪ್ಪ ಎಲ್ಲ ಮಾಡ್ಕೊತೀನಿ. ಓಕೆನಾ. ಬೆಣ್ಣೆದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಬೆಣ್ಣೆ ಹೇಗೆ ಮಾಡೋದು, ಸುಲಭವಾಗಿ ಬೆಣ್ಣೆ ಮಾಡೋದನ್ನು ವಿಡಿಯೋ ಶೇರ್ ಮಾಡ್ತೀನಿ. ಓಕೆನಾ. ಓಕೆ, ಇವಾಗ ಖಾರದ ದೋಸೆ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ. ಇದಕ್ಕೇನು ಇಲ್ಲ ಫ್ರೆಂಡ್ಸ್, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ. ಓಕೆನಾ. ಸಣ್ಣಗೆ ಹಚ್ಕೊಬಿಡ್ಬೇಕು. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡು
ನೆಕ್ಸ್ಟು ಕರಿಬೇವಿನ ಎಲೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟು ಸಬ್ಬಾಕ್ಷಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಓಕೆನಾ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಖಾರದ ದೋಸೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇಗೆ ಈ ರೀತಿ ದೋಸೆನಾದರೂ ಮಾಡ್ಕೊಳ್ಳಿ, ಇಲ್ಲ ಪಡ್ಡು ಗುಂತ್ಪಂಗ್ನಾಲು ಪಡ್ಡು ಅಂತೀವಲ್ವ, ಆ ರೀತಿ ಆದರೂ ಮಾಡ್ಕೋಬೋದು. 2 ಥರ ರೆಸಿಪಿ ಮಾಡ್ಕೋಬೋದು. ನೋಡಿದ್ರಾ, ಖಾರದ ದೋಸೆ ಆದರೂ ಮಾಡ್ಕೋಬೋದು, ಇಲ್ಲ ಪಡ್ಡು, ಅದರದ್ದು ಒಂದು ವಿಡಿಯೋ ಮಾಡ್ತೀನಿ. ಓಕೆನಾ, ನೀವು ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು, ಏನು ಯಾವ ರೆಸಿಪಿ ಬೇಕು ಕಮೆಂಟ್ ಮಾಡಿದ್ರೆ ನಾನು ಆ ರೀತಿಯೇ ವಿಡಿಯೋ ಮಾಡ್ತೀನಿ. ನೋಡಿದ್ರಲ್ಲ, ಸಿಂಪಲ್ಲಾಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಖಾರದ ದೋಸೆ ಹೇಗೆ ಮಾಡೋದು ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, 2 ಥರ ಚಟ್ನಿ ಮತ್ತು ದೋಸೆಗೆ ಯಾವ ರೀತಿ ಹಿಟ್ಟು ರೆಡಿ ಮಾಡ್ಕೊಳೋದು, 2 ಥರ ಚಟ್ನಿ, ಹಾಗೆ ಖಾರದ ದೋಸೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ನಾನು ಚಿಕ್ಕದು ಒಯ್ತಾ ಇದ್ದೀನಿ ದೋಸೆ. ಓಕೆನಾ, ಪುಟಾಣಿದು. ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಚಿಕ್ಕ ದೋಸೆ, ಪುಟಾಣಿ ದೋಸೆ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಮಕ್ಳಿಗಲ್ವ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಗೊತ್ತಾ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಚಿಕ್ಕ ದೋಸೆ ಒಯ್ತಾ ಇದ್ದೀನಿ. ಚೆನ್ನಾಗಿದೆಯಾ ದೋಸೆ, ಹೇಗಿದೆ ಮೆಸೇಜ್ ಮಾಡಿಪ್ಪ. ಓಕೆನಾ, ಇದಕ್ಕೂ ನಾನು ತುಪ್ಪನೇ ಹಾಕ್ತಾಯಿದ್ದೀನಿ. ಓಕೆನಾ ಫ್ರೆಂಡ್ಸ್, ಖಾರದ ದೋಸೆ ಹೇಗಿದೆ ನೋಡಿ. ದೊಡ್ಡದಾಗೂ ಮಾಡ್ಬೋದು ದೋಸೆ, ಚಿಕ್ಕ ದೋಸೆನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಹಿಟ್ಟು ಕೂಡ ಹುಳಿ ಬರ್ದಿರ ಯಾವ ರೀತಿ ಟಿಪ್ಸು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಇದು ಕೂಡ ಕ್ರಿಸ್ಪಿಯಾಗೆ ಖಾರದ ದೋಸೆ ಬರುತ್ತೆ. ಓಕೆನಾ, ಮತ್ತೆ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ನಮ್ಮ ಮನೇಲಿ ಕುಕ್ಕಿಂಗ್ ಆಯಿಲ್ಗಿನ್ನ ತುಪ್ಪನೇ ಯೂಸ್ ಮಾಡೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ರಿಲೇಟಿವ್ಗೆಲ್ಲ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ರೀತಿ ರೆಸಿಪಿ ಬೇಕು ಅಂತ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ. ಹೇಗೆ ಅನ್ನಿಸ್ತು ವಿಡಿಯೋ ಮೆಸೇಜ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿದೆ ನೋಡಿ ದೋಸೆ, ಖಾರದ ದೋಸೆ. ಮಸಾಲೆ ದೋಸೆ ಅಂತಲೂ ಕರಿಬೋದು, ಖಾರದ ದೋಸೆ ಅಂತ ಕರಿಬೋದು. ಓಕೆನಾ, ಈ ರೀತಿ ಹಿಟ್ಟು ರೆಡಿ ಮಾಡ್ಕೊಂಡು ದೋಸೆ ಮಾಡಿಕೊಂಡ್ರೆ ಆಯ್ತು ಅಷ್ಟೆ. ಮತ್ತು ದೋಸೆ ಒಯ್ದು ತೋರಿಸ್ತಾ ಇದ್ದೀನಿ ನೋಡಿ. ಸಬ್ಬಾಕ್ಷಿ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ ಫ್ರೆಂಡ್ಸ್. ಸಬ್ಬಾಕ್ಷಿ ಸೊಪ್ಪು ಆದ್ದರಿಂದ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಓಕೆನಾ, ನೋಡಿ ತುಪ್ಪನೇ ಹಾಕ್ಕೊತಾ ಇರೋದು. ಓಕೆನಾ, ಎಣ್ಣೆ ಹಾಕ್ತಾಯಿಲ್ಲ, ತುಪ್ಪನೇ ಹಾಕ್ಕೊತಾ ಇರೋದು. ಮನೆಯಲ್ಲೇ ಮಾಡಿರೋ ತುಪ್ಪ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಹೇಗೆ ಅನ್ನಿಸ್ತು ವಿಡಿಯೋ ಮೆಸೇಜ್ ಮಾಡೋದನ್ನು ಮರಿಬೇಡಿ. ನೋಡಿ ದೋಸೆ ಎಲ್ಲ ರೆಡಿ ಆಗಿದೆ. ಓಕೆನಾ, ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬ ಚೆನ್ನಾಗಿ ಮಸಾಲೆ ದೋಸೆ ಅಥವಾ ಖಾರದ ದೋಸೆ ಬಂದಿದೆ ನೋಡಿ. ನಿಮಗಿಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ, ಇದಕ್ಕೆ ಕೂಡ ಚಟ್ನಿ ಚೆನ್ನಾಗಿರುತ್ತೆ. ಓಕೆನಾ, ಚಟ್ನಿ ಜೊತೆಗೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಖಾರದ ದೋಸೆಗೆ ಉಪ್ಪಿನಕಾಯಿ ಮೊಸರು ಹಾಕ್ಕೊಂಡು ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆನಾ. ಓಕೆ, ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ
ನೋಡಿ ಪ್ಲೈನ್ ದೋಸೆ ಮತ್ತು ಖಾರದ ದೋಸೆ, 2 ಥರ ಚಟ್ನಿ, ಹಾಗೆ ಆಲೂಗೆಡ್ಡೆ ಪಲ್ಯ ಎಲ್ಲ ತಿಳಿಸಿದ್ದೀನಿ. ಓಕೆನಾ? ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ವಿಡಿಯೋಗೊಂದು ಕಮೆಂಟ್ ಮಾಡಿ, ಲೈಕ್ ಕೊಡಿ ವಿಡಿಯೋಗೊಂದು, ಹಾಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟು ರೆಸಿಪಿಯಲ್ಲಿ ಸಿಗ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ತುಂಬ ಸಿಂಪಲ್ಲಾಗಿ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ. ದೋಸೆ, ಚಟ್ನಿ, ಹಾಗೆ ಆಲೂಗೆಡ್ಡೆ ಪಲ್ಯ, ಖಾರದ ದೋಸೆ ಹೇಗೆ ಮಾಡೋದು ಅಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗುವ. ನೋಡಿ ಆಲೂಗೆಡ್ಡೆ ಪಲ್ಯ ಕೂಡ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲೂ ಬೋಂಡ ಕೂಡ ತುಂಬ ಚೆನ್ನಾಗಿರುತ್ತೆ ಗೊತ್ತಾ? ಅದನ್ನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ, ಹೇಗೆ ಆಲೂ ಬೋಂಡ ಮಾಡೋದಂತ ಕೂಡ ಸುಲಭವಾಗಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಓಕೆ, ಬಾಯ್ ಬಾಯ್. ಬಾಯ್ ಬಾಯ್.